ಸಿಟಿಯಲ್ಲಿ ಈ ಥರ ಇರತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಹಳ್ಳಿಯಲ್ಲಂತೂ ಒಂದು ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ ಅಂದ್ರೆ ಸಾಕು, ಅವಳು ತವ್ರ ಮನೆಗೆ ಡೆಲಿವರಿಗೆ ಬಂದಿದ್ದಾಳೆ ಅಂದ್ರೆ ಸಾಕು, ರಿಲೇಟಿವ್ಸು, ಅಕ್ಕಪಕ್ಕ ಮನೆಯವರು ಎಷ್ಟೊಂದ್ ಜನ ಅಡಿಗೆ ಮಾಡ್ಕೊಂಡೆಲ್ಲ ಬರ್ತಾರೆ. ಅದು 1 ಐಟಮ್, 2 ಐಟಮ್ ಅಷ್ಟೇ ಅಲ್ಲ, ಎಷ್ಟೊಂದ್ ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ಅಡ್ಗೆ ಮಾಡ್ಕೊಂಡ್ ಬರ್ತಾರೆ ಗೊತ್ತಾ? ರೊಟ್ಟಿ, ಚಪಾತಿ, ಪಲ್ಯ, ಸ್ವೀಟು ಅಂತ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಒಂಥರ ಏನೋ ಖುಷಿ ಇರತ್ತೆ. ಆರತಿ ಎಲ್ಲ ಮಾಡಿ, ಸೀರೆ ಎಲ್ಲ ಗಿಫ್ಟ್ ತಗೊಂಡ್ ಬಂದಿರ್ತಾರೆ. ಅದೆಲ್ಲ ಕೊಟ್ಟು, ಊಟ ಎಲ್ಲ ಏನ್ ಕಟ್ಕೊಂಡ್ ಬಂದಿರ್ತಾರೆ, ಅದನ್ನ ಊಟ ಮಾಡಿಸ್ಬಿಟ್ಟು ಹೋಗ್ತಾರೆ. ಸೊ, ನೀವು ನೋಡ್ಬೋದು ಎಷ್ಟ್ ಐಟಮ್ಸ್ ಅಡ್ಗೆ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ನನ್ಗೋಸ್ಕರ ಅಂತ. ನನ್ಗಂತೂ ನಿಜ ಖುಷಿ ಆಗತ್ತೆ. ಇಟ್ ಫೀಲ್ಸ್ ವೆರಿ ನೈಸ್ ಆಕ್ಚುಲಿ. ಸ್ಪೆಷಲ್ ಟ್ರೀಟ್‌ಮೆಂಟ್ ಎಲ್ಲ ಇವಾಗ್ಲೇ ಅಲ್ವಾ ಸಿಗೋದು. ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದೀನಿ. ಇದೆಲ್ಲ ಊಟ ಮಾಡಿ, ಮಾಡಿ, ಮಾಡಿ ಎಷ್ಟು ದಪ್ಪ ಆಗ್ತೀನೇನೋ ಅನ್ನೋ ತರ ಅನ್ಸತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರೆಲ್ಲರ ಪ್ರೀತಿನೇ ಇನ್ನು ಜಾಸ್ತಿ ಖುಷಿ ಕೊಡೋದು. ಐ ಜಸ್ಟ್ ಲವ್ ದಿಸ್ ಗೈಸ್. ನಿಮ್ ಸೈಡು ಈ ತರ ಎಲ್ಲ ಮಾಡ್ತಾರಾ ಅಂತ ತಿಳಿಸಿ ಆಯ್ತಾ? ಬಾಯ್.